ನಮ್ಮ ವೀರಾಂಜನೇಯ ರಾಮ ಕಾರ್ಯದ ನಿಮಿತ್ತ ಲಂಕೆಗೆ ಹೋದಾಗ ಶ್ರೀರಾಮನ ಬಗ್ಗೆ ವರ್ಣನೆ ಹೇಗಿತ್ತು ಅಂತ ಗೊತ್ತಾ? ಹಾಗಾದ್ರೆ ಕೇಳಿಸ್ಕೊಳ್ಳಿ. ಓ ರಾವಣ, ಸೀತಾಮಾತೆಯನ್ನು ಅಪಹರಿಸಿ ಈಗಾಗಲೇ ಒಂದು ಅಪರಾಧವನ್ನು ಮಾಡೇ ಇದ್ದೀಯಾ. ಈಗ ನನ್ನ ಪ್ರಭು ಶ್ರೀರಾಮನನ್ನು ಕೇವಲ ಮಾನವನೆಂದು ಭ್ರಮೆಪಟ್ಟು ಅಹಂಕಾರ ಮತ್ತು ನಿನ್ನ ಮನದಿಂದ ನನ್ನ ಮಾತುಗಳನ್ನು ಅಲಕ್ಷ್ಯ ಮಾಡಿದರೆ ಆಗುವುದೇ ಬೇರೆ. ನನ್ನ ಪ್ರಭು ಶ್ರೀರಾಮನ ಶಕ್ತಿಯ ಬಗ್ಗೆ ಹಾಗೂ ಪರಾಕ್ರಮಗಳ ಬಗ್ಗೆ ಹೇಳುತ್ತಾ ಹೋಗ್ತೇನೆ, ಕೇಳಿಸ್ಕೊ. ಅಗ್ನಿ, ವಾಯು, ವರುಣ, ಯಮಧರ್ಮರಾಜರನ್ನೇ ಸೋಲಿಸಿ ಗಡಗಡ ನಡುಗಿಸಿ ಓಡಿಸಿದ ನನಗೆ ಇವನೊಬ್ಬ ಲೆಕ್ಕಾನ ಅಂತ ಹೋದಾಗ ಇದು ಯಾವುದೋ 10 ತಲೆಯ ಕ್ರಿಮಿ ಹುಳ ನನ್ನ ಮೇಲೆ ಯುದ್ಧಕ್ಕೆ ಬರ್ತಿದೆ ಅಂತ ನಿನ್ನನ್ನು ಗುದ್ದಿ ಹೊಡೆದು 6 ತಿಂಗಳ ಕಾಲ ನಿನ್ನನ್ನು ಕಾರಾಗೃಹದಲ್ಲಿ ಹಾಕಿ ಬಂಧಿಸಿದ ಸಹಸ್ರ ಬಾಹು ಎಂದಲೇ ಕರೆಯಲ್ಪಡುವ ಕಾರ್ತವೀರ್ಯಾರ್ಜುನನ 1000 ಕೈಗಳನ್ನು ಕತ್ತರಿಸಿ ಅವನನ್ನು ಸಂಹರಿಸಿದ ಪರಶುರಾಮ, ಅವರ ಗರ್ವಭಂಗ ಮಾಡಿದ ನನ್ನ ಪ್ರಭು ಶ್ರೀರಾಮ. ಕೈಲಾಸ ಪರ್ವತವನ್ನೇ ಎತ್ತಿದ ನನಗೆ ತುಚ್ಛ ವಾನರನೊಬ್ಬ ಲೆಕ್ಕಾನ ಎಂದು ಯುದ್ಧಕ್ಕೆ ಹೋದಾಗ ನಿನ್ನನ್ನು ಸೋಲಿಸಿ ಭುಜದೊಳಗೆ ಅಮುಕಿ ಹಾಕಿದ ಆ ಆಜಾನುಬಾಹು ವೀರ ವಾನರ ರಾಜ ವಾಲಿಯನ್ನು ಕೊಂದ ನನ್ನ ಪ್ರಭು ಶ್ರೀರಾಮ. ಅಂತಹ ಪರಮಪುರುಷನ ಪತ್ನಿಯನ್ನು ಆತನಿಗೆ ಮರಳಿಸಿ ಕ್ಷಮೆಯಾಚಿಸು. ನಿನ್ನನ್ನು ಖಂಡಿತ ಕ್ಷಮಿಸುತ್ತಾನೆ. ಜೈ ಶ್ರೀ ಸೀತಾರಾಮ್, ಜೈ ಬಜರಂಗಬಲಿ.